ಪ್ರಮಾಣ ವಚನ ಸ್ವೀಕಾರ ಬೆನ್ನಲ್ಲೇ 3 ಗ್ಯಾರಂಟಿಗಳಿಗೆ ಸಹಿ ಮಾಡಿದ್ದಾರೆ ವಿಜಯ್. ಗಮನಿಸ್ತಾ ಇದ್ದೀರಿ, ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ವಿಜಯ್ ಅವರು ಕಚೇರಿಗೆ ಬಂದು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಆಸೀನರಾಗಿ 3 ಗ್ಯಾರಂಟಿಗಳಿಗೆ ಸೈನ್ ಮಾಡ್ತಾ ಇರುವಂತಹ ದೃಶ್ಯ ಇದು. ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆ ರಚನೆ, ಪ್ರತಿ ಮನೆಗೂ 200 ಯೂನಿಟ್ ಉಚಿತ ವಿದ್ಯುತ್, ಮಹಿಳಾ ರಕ್ಷಣೆಗಾಗಿ ಪಡೆ ರಚನೆಗೆ ವಿಜಯ್ ಅವರು ಸಹಿಯನ್ನ ಹಾಕಿದ್ದಾರೆ. ಅವರ ಮೊದಲ ಕಾರ್ಯ ಇದು ಸಿಎಂ ಆಗಿ. ಕಾರ್ಯಕರ್ತರ ಬಳಿಯೂ ಕೂಡ ವಿಜಯ್ ಅವರಿಂದ ನೀವು ಮೊದಲ ನಿರೀಕ್ಷೆ ಏನು ಅಂತ ಕೇಳಿದಾಗ ಅವ್ರು ಯಾವುದಕ್ಕೆ ಸೈನ್ ಮಾಡಿದರೂ ಕೂಡ ನಾವು ಒಪ್ಕೊಳ್ತೀವಿ, ಅದರಲ್ಲಿ ನಾವು ಭೇದ ಭಾವ ಮಾಡುವುದಿಲ್ಲ, ಅವ್ರಿಗೆ ಚೆನ್ನಾಗಿ ಗೊತ್ತು ತಮಿಳುನಾಡಿಗೆ ಏನು ಕೊಡಬೇಕು ಅಂತ, ಅದನ್ನು ಕೊಟ್ಟೇ ಕೊಡ್ತಾರೆ. ಭರವಸೆಗಳನ್ನು ಈಡೇರಿಸುವ ವಿಚಾರದಲ್ಲೂ ಕೂಡ ನಮಗೆ ಸಂಪೂರ್ಣ ನಂಬಿಕೆ ಇದೆ. ಹೌದು, ತಡ ಆಗಬಹುದು, ತಡ ಆದರೂ ಪರವಾಗಿಲ್ಲ, ಅವರು ಅದನ್ನು ಈಡೇರಿಸ್ತಾರೆ. ಆ ವಿಶ್ವಾಸದಲ್ಲಿ ತಮಿಳುನಾಡಿನ ಜನತೆ ಇದ್ದಾರೆ. ಬದಲಾವಣೆಯ ಗಾಳಿ ಬೀಸಿದೆ ತಮಿಳುನಾಡಿನಲ್ಲಿ. ಈ ಬದಲಾವಣೆಯ ಗಾಳಿ ಹೇಗಿರಬೇಕು ಅಂದರೆ ತಮಿಳುನಾಡನ್ನು ಅಭಿವೃದ್ಧಿ ಪಥದತ್ತ ಕರ್ಕೊಂಡು ಹೋಗಬೇಕು.